ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾವು ವಾಸಿಸ್ತಾ ಇರುವಂತಹ ಈ ಒಂದು ನಾಡು ಕರುನಾಡು, ಕರುಗಳಿಂದ ಕೂಡಿರುವಂತಹ ನಾಡು, ಕಪ್ಪನೆಯ ಫಲವತ್ತಾದ ಭೂಪ್ರದೇಶದಿಂದ ಕೂಡಿರುವಂತಹ ನಾಡು, ಗಿರಿಶಿಖರಗಳಿಂದ ಕೂಡಿರುವಂತಹ ಒಂದು ನಾಡು. ಅಷ್ಟೇ ಏಕೆ, ಅನೇಕ ಜಾತಿ ಪಂಥದವರು ಸಾಮರಸ್ಯದಿಂದ ಬದುಕ್ತಾ ಇರುವಂತಹ ಒಂದು ನಾಡು. ಇಂತಹ ನಾಡು ವಿಶ್ವದೆಲ್ಲೆಡೆಯಲ್ಲಿಯೂ ಪ್ರಖ್ಯಾತಿಯನ್ನು ಪಡೆದಿರುವಂತಹದನ್ನು ನೋಡ್ತೇವೆ. ಹಾಗಾಗಿ ನಮ್ಮ ಈ ಕರುನಾಡು ಎನ್ನುವಂಥದ್ದು ಭಾರತ ದೇಶದ ವಿವಿಧ ರಾಜ್ಯಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾಗಿರುವಂತಹ ಹಾಗೂ ಒಂದು ಮಹತ್ವವಾಗಿರುವಂತಹ ಒಂದು ನಾಡಾಗಿದ್ದು, ದೇಶದ ಪ್ರಗತಿಗೆ ಹಾಗೂ ದೇಶದ ಎಲ್ಲ ರಂಗಗಳಿಗೆ ಕರ್ನಾಟಕ ಎನ್ನುವಂಥದ್ದು ತನ್ನದೇ ಆಗಿರುವಂತಹ ಕೊಡುಗೆಯನ್ನು ಕೊಟ್ಟಿರುವಂತಹದ್ದನ್ನು ನೋಡುತ್ತೇವೆ. ಇಂತಹ ಒಂದು ಶ್ರೇಷ್ಠವಾಗಿರುವಂತಹ ದೇಶ ತನ್ನನ್ನು ತಾನು ಇತರ ರಾಷ್ಟ್ರಗಳಿಗೆ ಮಾದರಿಯನ್ನಾಗಿ ಮಾಡ್ಕೋಬೇಕಾದ್ರೆ ಈ ದೇಶಕ್ಕೆ ಅನೇಕ ಮಹನೀಯರು ತಮ್ಮದೇ ಆಗಿರುವಂತಹ ಸೇವೆಯನ್ನು ಸಲ್ಲಿಸಿರುವುದರ ಮೂಲಕ, ಕೊಡುಗೆಯನ್ನು ನೀಡುವುದರ ಮೂಲಕ ಅವರು ಎಲ್ಲರ ಒಂದು ಮೆಚ್ಚುಗೆಗೆ ಪಾತ್ರರಾಗಿರುವಂತಹದನ್ನು ನಾವು ನೋಡ್ತೇವೆ. ಹಾಗಾದರೆ ಅವು ಯಾವ್ಯಾವ ಕ್ಷೇತ್ರಗಳು ಅಂತಂದ್ರೆ, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು, ಹಾಗೂ ಸಾಮಾಜಿಕವಾಗಿರುವಂತಹ ಕ್ಷೇತ್ರಗಳಲ್ಲಿ ಅನೇಕ ವ್ಯಕ್ತಿಗಳು ತಮ್ಮದೇ ಆಗಿರುವಂತಹ ಕೊಡುಗೆಗಳನ್ನು ಕೊಟ್ಟಿರುವಂತಹದ್ದನ್ನ ನಾವು ಕಾಣಬಹುದಾಗಿದೆ. ರಾಜಕೀಯ ಕ್ಷೇತ್ರ ಅಂದ ತಕ್ಷಣವೇ ನೀವು ಯೋಚನೆಯನ್ನ ಮಾಡುವುದು, ಜವಾಹರಲಾಲ್ ನೆಹರು ಅವರಿಂದ ಹಿಡಿದು ಇಂದಿನ ಪ್ರಧಾನಿ ಯಾರು ಮೋದಿಜಿಯವರಿಗೆ ನಾವು ಅವರದೇ ಆಗಿರುವಂತಹ ಒಂದು ಕೊಡುಗೆಗಳನ್ನು ಕೊಡ್ತಾ ಇರುವಂತಹದನ್ನ ನಾವು ನೋಡ್ತೀವಿ. ಧಾರ್ಮಿಕ ಕ್ಷೇತ್ರಕ್ಕೆ ಬಂದ ತಕ್ಷಣವೇ ನೇರವಾಗಿ ನೆನಪಾಗುವಂತವರು ಯಾರಪ್ಪ ಹೇಳಿದ್ರೆ ಸ್ವಾಮಿ ವಿವೇಕಾನಂದ. ಹಾಗಾದ್ರೆ ಇವತ್ತು ನಾವು ಸ್ವಾಮಿ ವಿವೇಕಾನಂದರ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ. ವಿವೇಕಾನಂದರ ಚಿಂತನೆಗಳು ಏನು? ಚಿಂತನೆಗಳು ಅಂದ್ರೆ ಏನು? ಚಿಂತನೆಗಳು ಅಂದ್ರೆ ಒಳ್ಳೆಯ ಆಲೋಚನೆಗಳು. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಪ್ರಸ್ತುತ ಪಾಠ ಏನಿದೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಎನ್ನುವಂತಹದ್ದು ಪಠ್ಯಪುಸ್ತಕಕ್ಕೆ ಪೂರಕವಾಗಿರುವಂತಹ ಒಂದು ಅಧ್ಯಯನವಾಗಿದೆ. ಪಠ್ಯಕ್ಕೆ ಪೂರಕ ಅಂದ್ರೆ ಈಗಿರುವಂತಹ ಪಾಠಗಳಿಗೆ ಪೂರಕವಾಗಿ ಹೊಂದಿಕೊಳ್ಳುವಂತಹ ಅನೇಕ ಅಂಶಗಳು ಇವುಗಳಿಂದ ನಾವು ತಿಳ್ಕೋಬಹುದಾಗಿದೆ. ಆದರೆ ಪರೀಕ್ಷಾ ದೃಷ್ಟಿಯಿಂದ ಅಷ್ಟು ಶ್ರೇಷ್ಠ ಅಲ್ಲದೇ ಇದ್ರೂ ಸಹ ಕನಿಷ್ಠ 1 ಅಥವಾ 2 ಅಂಕದ ಪ್ರಶ್ನೆಗಳು ಈ ಪಾಠದಿಂದ ಬರುವಂತಹ ಸಾಧ್ಯತೆಗಳಿರ್ತವೆ. ನಾವು ಕೇವಲ ಪರೀಕ್ಷೆಗೆ ಮಾತ್ರ ಅಧ್ಯಯನವನ್ನು ನಡೆಸಬಾರದು. ನಮ್ಮ ಬೌದ್ಧಿಕವಾಗಿರುವಂತಹ ಜ್ಞಾನವನ್ನು ವೃದ್ಧಿಸಿಕೊಳ್ಳುವುದಕ್ಕೋಸ್ಕರವೂ ಸಹ ನಾವು ಚಿಂತನೆಗಳನ್ನು ಮಾಡಬೇಕು. ಈ ಚಿಂತಕರ ಹಿತನುಡಿಗಳನ್ನು ನಾವು ಕೇಳಿ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಅಷ್ಟೇ ಪ್ರಮುಖವಾಗಿರುವಂತಹದ್ದಾಗಿರ್ತದೆ. ಆದ್ರಿಂದ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಎನ್ನುವಂತಹ ಈ ಪ್ರಸ್ತುತ ಒಂದು ಪಠ್ಯಪೂರಕ ಅಧ್ಯಯನವನ್ನು ಇವತ್ತು ನಾವು ಅಭ್ಯಾಸವನ್ನ ಮಾಡೋಣ. ವಿವೇಕಾನಂದರೆಂದರೆ ಸಾಮಾಜಿಕ ಸಂಕಟ, ಸಿಟ್ಟು, ಸ್ಫೋಟ, ಸ್ಪಷ್ಟತೆಗಳ ರೂಪಕ. ರೂಪಕ ಅಂದ್ರೆ ಏನಪ್ಪ? ರೂಪಕ ಅಂದ್ರೆ ಅಭೇದ. ಅಭೇದ ಅಂದ್ರೆ ವ್ಯತ್ಯಾಸವಿಲ್ಲದ್ದು. ಅಂದ್ರೆ ಸ್ವಾಮಿ ವಿವೇಕಾನಂದರು ಎಂದರೆ ಅವರೊಬ್ಬರು ವ್ಯಕ್ತಿ. ಆ ವ್ಯಕ್ತಿ ಎನ್ನುವಂಥವರು ಕೇವಲ ವ್ಯಕ್ತಿಯಾಗಿರಲಿಲ್ಲ, ತಮ್ಮ ಬದುಕಿನಲ್ಲಿ ಏನನ್ನ ಎದುರಿಸಿದ್ರು? ಸಾಮಾಜಿಕ ಸಂಕಟ, ಸಮಾಜದಲ್ಲಿ ಅನೇಕ ನೋವುಗಳನ್ನು ಅನುಭವಿಸಿದ್ರು, ಕಷ್ಟಗಳನ್ನು ಅನುಭವಿಸಿದ್ರು, ತಾತ್ಸಾರಕ್ಕೆ ಒಳಗಾದರು, ಸಿಟ್ಟು, ಕೋಪವನ್ನು ಮಾಡಿದ್ರು. ಯಾರು
ಮುಂದೆ ನೋಡೋಣ. ಸ್ಫೋಟ. ಸ್ಫೋಟ ಅಂದ್ರೆ ಸಿಡಿಯುವುದು. ಸ್ಪಷ್ಟತೆಗಳ ರೂಪಕ. ಇವೆಲ್ಲದಕ್ಕೂ ಸಹ ಸ್ಪಷ್ಟವಾದ ನಿಖರವಾದ ಉತ್ತರಗಳನ್ನ ಸತ್ಯವನ್ನ ಕಂಡುಕೊಂಡರು. ಹಾಗಾಗಿ ವಿವೇಕಾನಂದ ಎನ್ನುವಂಥವರು ಸಾಮಾಜಿಕ ಸಂಕಟ, ಸಿಟ್ಟು, ಸ್ಫೋಟ, ಸ್ಪಷ್ಟತೆಗಳ ರೂಪಕ. ಈ ಸಂಕಟ ಬೇರೆಯಲ್ಲ, ಸಿಟ್ಟು ಬೇರೆಯಲ್ಲ, ಸ್ಫೋಟ ಮತ್ತು ಸ್ಪಷ್ಟತೆಗಳು ಬೇರೆಯಲ್ಲ. ಹಾಗಾಗಿ ಇವರು ಸ್ವಾಮಿ ವಿವೇಕಾನಂದರು ಇವೆಲ್ಲದರ ರೂಪಕವಾಗಿದ್ದರು. ಅವರು ಶಿಖರ ಚಿಂತಕ. ಶಿಖರ ಚಿಂತಕ ಸರ್, ಬೆಟ್ಟ ಚಿಂತಕನ ಸರ್ ಹಾಗಾದ್ರೆ? ಹೌದು. ಬಹಳ ಉದಾತ್ತವಾಗಿರುವಂತಹ ಆಲೋಚನೆಗಳನ್ನು ಮಾಡುವಂತಹ ವ್ಯಕ್ತಿಗಳಾಗಿದ್ದರು. ಸಮಾಜದಲ್ಲಿರುವಂತಹ ತಲ್ಲಣಗಳನ್ನ ನಿವಾರಿಸುವುದು ಹೇಗೆ, ಮನುಷ್ಯರ ನಡುವೆ ಇರುವಂತಹ ತರತಮಗಳನ್ನು ಹೋಗಲಾಡಿಸುವುದು ಹೇಗೆ, ಎಲ್ಲರನ್ನೂ ಒಂದಾಗಿ ಬಾಳುವಂತೆ ಮಾಡುವಂತಹದ್ದು ಹೇಗೆ ಎಂಬುದರ ಬಗ್ಗೆ ಅತಿ ಹೆಚ್ಚು ಚಿಂತನೆಗಳನ್ನು ಅವರು ಮಾಡ್ತಾ ಇದ್ರು. ಎಂತಹ ಚಿಂತನೆಗಳನ್ನ? ಸತ್ಯದ ಚಿಂತನೆಗಳನ್ನ. ನಾವು ಯಾವುದಾದ್ರೂ ಒಂದು ಆಲೋಚನೆಯನ್ನ ಮಾಡಿದ್ರೆ ಹೇಗಿರ್ಬೇಕು? ಸತ್ವಪೂರ್ವವಾಗಿರಬೇಕು, ಸತ್ಯತೆಯಿಂದ ಕೂಡಿರಬೇಕು, ಪ್ರಾಮಾಣಿಕವಾಗಿರಬೇಕು, ಜನರಿಗೆ ಮಾರ್ಗವನ್ನು ತೋರಿಸುವಂತವಾಗಿರಬೇಕು. ಆ ರೀತಿಯಾಗಿ ಸ್ವಾಮಿ ವಿವೇಕಾನಂದರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಅವರ ಆಲೋಚನೆಗಳಲ್ಲಿ ಗೊಂದಲಗಳಿಲ್ಲ. ಕೆಲವೊಮ್ಮೆ ವೈರುಧ್ಯದಂತೆ ಕಂಡರೂ ಅದು ಸಾಂದರ್ಭಿಕ ಪ್ರತಿಕ್ರಿಯೆಗಳ ಫಲ. ವೈರುಧ್ಯ, ವಿರುದ್ಧವಾಗಿರುವಂತಹ ಚಿಂತನೆಗಳು ಅಂತ ಕಂಡರೂ ಸಹ ಅವು ಸಾಂದರ್ಭಿಕ ಸಂದರ್ಭಕ್ಕೆ ಅನುಗುಣವಾಗಿ ಅವು ಪ್ರತಿಕ್ರಿಯೆಗಳನ್ನ, ಕ್ರಿಯೆಗೆ ಪ್ರತಿಕ್ರಿಯೆ. ನಾವು ಏನಾದರೂ ಒಂದು ಆಲೋಚನೆಯನ್ನು ಮಾಡಿದ್ರೆ ಅದಕ್ಕೆ ಉತ್ತಮವಾಗಿರುವಂತಹ ಪ್ರತಿಕ್ರಿಯೆಗಳು ಸಿಗ್ತವಲ್ಲ, ಅದರ ಫಲ. ಅವರ ಎಲ್ಲಾ ವಿಚಾರಗಳನ್ನು ಒಟ್ಟಿಗೆ ನೋಡಿದಾಗ ಸ್ಪಷ್ಟ ನೋಟ ಕಾಣಿಸುತ್ತದೆ. ಅವರ ಎಲ್ಲಾ ವಿಚಾರಗಳನ್ನ ಒಟ್ಟಿಗೆ ನೋಡಿದಾಗ, ಅವರು ಆಲೋಚನೆ ಮಾಡ್ತಾ ಇದ್ರಲ್ಲ, ಅವರು ಚಿಂತನೆಗಳನ್ನ ಮಾಡ್ತಾ ಇದ್ರಲ್ಲ, ಎಲ್ಲ ರಂಗಗಳಲ್ಲಿಯೂ ಸಹ ಚಿಂತನೆಯನ್ನ ಮಾಡ್ತಾ ಇದ್ರಲ್ಲ, ಅವುಗಳನ್ನು ನೋಡಿದಾಗ ಒಂದು ಸ್ಪಷ್ಟ ನೋಟ ನಮಗೆ ಕಾಣಿಸುತ್ತದೆ. ದೈಹಿಕ ಹಸಿವನ್ನು ಹಿಂಗಿಸುವುದು ಅವರ ಮೊದಲ ಆದ್ಯತೆ. ದೈಹಿಕ ಹಸಿವು, ದೈಹಿಕ ಹಸಿವು ಸರ್ ಏನ್ ಸರ್ ಅಂದ್ರೆ? ದೈಹಿಕ ಹಸಿವು ಅಂದ್ರೆ ದೇಹಕ್ಕೆ ಹಸಿವಾಗಿ ನಾವು ಮೂರೊತ್ತು ಊಟ ಮಾಡ್ತೀವಲ್ಲ, ಹೌದಪ್ಪ, ಅದು ಹೌದು. ಅದರ ಜೊತೆಗೆ ಈ ದೇಹಕ್ಕೆ ಬೇಕಾಗಿರುವಂತಹ ಹಸಿವು. ಎಂತ ಹಸಿವು ನೋಡಿ. ಆನಂತರ ಆತ್ಮದ ಹಸಿವು. ಮೊದಲು ದೇಹಕ್ಕೆ ಬೇಕಾಗಿರುವಂತಹ ಹಸಿವನ್ನ ನೀಗಿಸಲು, ಎಲ್ಲರೂ ಸಂತೃಪ್ತಿಯಿಂದ ಊಟವನ್ನು ಮಾಡಿ ನೆಮ್ಮದಿಯಾಗಿರುವಂತಹ ಜೀವನವನ್ನ ನಡೆಸಬೇಕು. ತದನಂತರದಲ್ಲಿ ಆತ್ಮದ ಹಸಿವು. ಆತ್ಮ, ದೇಹ, ಮನಸ್ಸು, ಬುದ್ಧಿ, ಅದರ ಹಸಿವನ್ನು ನಾವು ನೀಗಿಸ್ಕೋಬೇಕು. ಅಂದ್ರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಆಲೋಚನೆಗಳು ಬರ್ತವೆ ಎನ್ನುವಂತಹ ಮಾತನ್ನ ಹೇಳ್ತಾರಲ್ಲ, ಹಾಗೆ ಯಾವಾಗ ಒಂದು ದೇಹ ಆರೋಗ್ಯಕರವಾಗಿರುತ್ತೆ ಆಗ ಉಳಿದಂತಹ ಎಲ್ಲ ಚಿಂತನೆಗಳನ್ನ, ಎಲ್ಲ ಆಲೋಚನೆಗಳನ್ನ ನಾವು ಕಲಿಲಿಕ್ಕೆ ನಮ್ಮ ದೇಹ ಸ್ಪಂದಿಸ್ತದೆ. ಹಾಗಾಗಿ ಮೊದಲು ದೈಹಿಕವಾಗಿ ಮನುಷ್ಯ ಚೆನ್ನಾಗಿರಬೇಕು. ಸಾಂಸ್ಥಿಕ ನಿರ್ಮಾಣಗೊಂಡಂತಹ ಧರ್ಮದ ಹಸಿವು. ಈ ಕಾರಣದಿಂದಾಗಿ ವಿವೇಕಾನಂದರು ಯಾವತ್ತೂ ಧಾರ್ಮಿಕ ಮೂಲಭೂತವಾದಿಯಾಗಿರಲಿಲ್ಲ. ಬದಲಾಗಿ ಧಾರ್ಮಿಕ ಮೂಲಭೂತವಾದಕ್ಕೆ ಉಗ್ರ ವಿರೋಧಿಯಾಗಿದ್ದರು. ಸ್ಥಾಪಿತವಾಗಿರುವಂತಹ ಧರ್ಮಗಳನ್ನ ನಾವು ಪಾಲಿಸಲೇಬೇಕು ಎನ್ನುವಂತಹ ನಿರ್ಬಂಧ ಇರಲಿಲ್ಲ. ಅವರು ಅದನ್ನ ಒಪ್ಪಿಯೂ ಸಹ ಇರಲಿಲ್ಲ. ಬದಲಾಗಿ ಧಾರ್ಮಿಕ ಮೂಲಭೂತವಾದಕ್ಕೆ ಉಗ್ರ ವಿರೋಧಿಯಾಗಿದ್ದರು. ಉಗ್ರ ಅಂದ್ರೆ ತುಂಬಾ ಹೆಚ್ಚಾಗಿರುವಂತಹ ಪ್ರತಿಭಟಿಸ್ತಾ ಇದ್ರು. ಜಾತಿವಾದ ಮತ್ತು ಕೋಮುವಾದಕ್ಕೆ ಪ್ರತಿರೋಧ ಒಡ್ಡಿದ್ದರು. ಜಾತಿವಾದ ಏನು? ಜಾತಿಯನ್ನು ಎಷ್ಟಿದ್ದಾವೆ? ಅನೇಕ ಇದಾವಲ್ವಾ? ಆದ್ರೆ ಜಾತಿ ಎನ್ನುವಂಥದ್ದು ಒಂದೇ, ಅದು ಮಾನವ ಜಾತಿ. ಆದ್ರೆ ನಾವುಗಳು ಸಂದರ್ಭಕ್ಕೆ ಅನುಗುಣವಾಗಿ ಮತ್ತು ವ್ಯಕ್ತಿಗತವಾಗಿ ವಾಸಿಸುವಂತಹ ಪ್ರದೇಶಕ್ಕೆ ಅನುಗುಣವಾಗಿ ನಾವು ಮಾಡುವಂತ
ಈ ಸಂದರ್ಭದಲ್ಲಿ ವಿವರಿಸುವಂತಹ ಅವಶ್ಯಕತೆ ಇಲ್ಲ ಅಂತ ನಾವಾದರೂ ಅಂದ್ಕೊಳ್ತೇವೆ. ಯಾಕೆಂದ್ರೆ ಸಮಾಜದಲ್ಲಿ ಈಗ ಮನೆ ಮಾಡಿರುವಂತಹ ಜಾತಿ ಪದ್ಧತಿ ಎನ್ನುವಂಥದ್ದು ಯಾರಿದೆ ಎನ್ನುವಂತಹದ್ದನ್ನು ನಾವು ನೋಡ್ತೇವೆ. ವೇದಗಳ ಕಾಲದಿಂದಲೂ ಈ ಜಾತಿ ಎನ್ನುವಂಥದ್ದು ಜಾರಿಯಲ್ಲಿದ್ದು ಅದರ ಕಷ್ಟ ನಷ್ಟಗಳನ್ನ, ನಿಷ್ಠೂರಗಳು ಏನು ಎನ್ನುವಂತಹದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ರಾಜಮನೆತನಗಳಿಂದ ಹಿಡಿದು ಇಂದಿನವರೆಗೂ ಸಹ ಜಾತಿಗಳು ಹೇಗೆ ಕೆಲಸ ಮಾಡಿವೆ ಎನ್ನುವಂತಹದ್ದನ್ನ ನಾವೆಲ್ಲರೂ ಸಹ ತಿಳ್ಕೊಂಡಿದ್ದೇವೆ. ನಾನು ಮೇಲ್ಜಾತಿಯವನು, ನೀನು ಕೆಳಜಾತಿಯವನು, ನೀನು ಕನಿಷ್ಠ, ನಾನು ಶ್ರೇಷ್ಠ ಎನ್ನುವಂತಹ ಭಾವನೆಗಳನ್ನ ಹಿಂದಿನಿಂದಲೂ ಸಹ ರೂಢಿಸಿಕೊಂಡು ಬಂದಿರುವಂತಹದ್ದನ್ನು ನಾವು ನೋಡ್ತೇವೆ. ಅವರು ಹಾಕಿಕೊಟ್ಟಂತಹ ತರಹದಿಯ ಮೇಲೆ ಇವತ್ತೂ ಸಹ ನಾವು ನಡೀತಾ ಇದ್ದೇವೆ. ಆದರೆ ಇಂದಿಗೂ ಸಹ ಜಾತಿ ಪದ್ಧತಿಯನ್ನು ನಾವು ನಿರ್ಮೂಲನವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದೆಷ್ಟೋ ಧರ್ಮಗಳು, ರಾಜಕೀಯವಾಗಿರುವಂತಹ ವ್ಯಕ್ತಿಗಳು ಪ್ರಯತ್ನವನ್ನು ಪಟ್ಟರೂ ಸಹ ಆಗ್ತಾ ಇಲ್ಲ. ಆದರೆ ಇಲ್ಲಿ ರಾಜಕೀಯದವರನ್ನ ತರೋದು ಬೇಡ. ರಾಜಕೀಯದವರೇ ಈ ಜಾತಿ ಪದ್ಧತಿಗೆ ನೀನು ಮೇಲ್ಜಾತಿ, ನೀನು ಕೆಳಜಾತಿ ಎನ್ನುವಂಥದ್ದನ್ನು ಹುಟ್ಟು ಹಾಕಿದಂಥವರೇ ಅವರು ಅಂತ ಹೇಳಿದ್ರು ಸಹ ಇಲ್ಲಿ ತಪ್ಪಾಗಲಾರದು ಅಂತ ನಾವು ಅದನ್ನು ಅಂದುಕೊಳ್ತೇವೆ. ಜಾತಿವಾದ ಮತ್ತು ಕೋಮುವಾದ. ಕೋಮು ಅಂದ್ರೆ ಇದು ಒಂದು ಪಂಥ, ಇದೊಂದು ಪಂಗಡ. ಜಾತಿಗಳ ನಡುವೆ ದ್ವೇಷದ ಬೀಜವನ್ನು ಬಿತ್ತುವಂಥದ್ದು. ಇದಕ್ಕೆ ಅವರು ವಿರೋಧವನ್ನ ಅವರು ವ್ಯಕ್ತಪಡಿಸಿದರು. ಹಿಂದೂ ಧರ್ಮದೊಳಗಿದ್ದು ಅದನ್ನು ಮೀರಿದ ಸಾಮಾಜಿಕ ಶಕ್ತಿಯಾದರು. ಮತ್ತಷ್ಟು ವಿವರಿಸಬಹುದು. ಇಂದು ಜಾತಿವಾದ ಮತ್ತು ಕೋಮುವಾದಗಳು ಮುನ್ನೆಲೆಗೆ ಬಂದು ಮಾನವೀಯ ಮೌಲ್ಯವನ್ನು ನುಂಗಿ ನೊಣೆಯುತ್ತಿವೆ ಅಂದ್ರೆ ನಾಶ ಮಾಡ್ತಾ ಇದ್ದಾವೆ, ಸಾರಿಸುತ್ತಿವೆ. ಸಮಾನತೆಯ ಆಶಯಗಳನ್ನು ತಪ್ಪಿತಸ್ಥ ಶಾಲಾ ಬಾಲಕರಂತೆ ಇಂದಿನ ಸಾಲಿನಲ್ಲಿ ಕೈಕಟ್ಟಿ ನಿಲ್ಲಿಸಲಾಗಿದೆ. ನೋಡಿ, ಇನ್ನೊಂದ್ಸರಿ ನೋಡಿ. ಸಮಾನತೆಯ ಆಶಯಗಳನ್ನು ತಪ್ಪಿತಸ್ಥ ಶಾಲಾ ಬಾಲಕರಂತೆ ಇಂದಿನ ಸಾಲಿನಲ್ಲಿ ಕೈಕಟ್ಟಿ ನಿಲ್ಲಿಸಲಾಗಿದೆ. ಇವತ್ತು ಸಮಾನತೆ ಎನ್ನುವಂಥದ್ದು ಯಾವುದೂ ಇಲ್ಲ. ತರಗತಿಯಲ್ಲಿ ಯಾವುದಾದ್ರೂ ಒಬ್ಬ ವಿದ್ಯಾರ್ಥಿ ತಪ್ಪನ್ನ ಮಾಡಿದಾಗ ಏನ್ ಮಾಡ್ತಾರೆ? ಶಿಕ್ಷೆಯನ್ನು ಕೊಡ್ತಾರೆ. ಆ ಶಿಕ್ಷೆಗಳಲ್ಲಿ ಅನೇಕ ವಿಧಗಳನ್ನ ಕೊಡ್ತೇವೆ ಅಲ್ವಾ? ಬೆತ್ತದಿಂದ ಹೊಡೆಯೋದಾಗಿರ್ಬೋದು, ಬಗ್ಗಿಸಿ ನಿಲ್ಲಿಸುವುದಾಗಿರ್ಬೋದು, ಕಿವಿಡಿದು ನಿಲ್ಲಿಸೋದಾಗಿರ್ಬೋದು, ಒಂಟಿ ಕಾಲಲ್ಲಿ ನಿಲ್ಲಿಸೋದಾಗಿರ್ಬೋದು. ಅದೇ ರೀತಿಯಾಗಿ ನೀನು ಕಲಿಯುವುದರಲ್ಲಿ ತುಂಬಾ ವೀಕ್ ಇದೆಯಾ, ಹೇಳೋ ಕೆಲಸಗಳನ್ನ ಮಾಡಲ್ಲ, ನೀನು ಹಿಂದೆ ಹೋಗಿ ನಿಂತ್ಕೋ ಅಂತ ಅವನ್ನ ಹಿಂದಕ್ಕೆ ಕೈ ಕಟ್ಟಿಸಿ ನಿಲ್ಲಿಸುವುದು ಅದನ್ನ ನೋಡ್ತೇವೆ. ಆದ್ರೆ ಇಲ್ಲಿ ಹಿಂದಕ್ಕೆ ನಿಲ್ಲಿಸುವುದು ಎನ್ನುವುದರ ಅರ್ಥ ಏನು? ನೀನೊಬ್ಬ ಅಪರಾಧಿ, ನೀನು ತಪ್ಪನ್ನು ಮಾಡಿದೀಯಾ, ಹಾಗಾಗಿ ನೀನು ಹಿಂದೆ ಇರು ಅಂತ ನಿಲ್ಲಿಸ್ತೀವಿ. ಹಾಗೆ ಈ ಜಾತಿವಾದ ಮತ್ತು ಕೋಮುವಾದಗಳು ಮುನ್ನೆಲೆಗೆ ಅಂದ್ರೆ ಮುಂದೆ ಬಂದು ಮಾನವೀಯ ಮೌಲ್ಯವನ್ನು ನುಂಗಿ ನೋಡಿದು ಹಾಕ್ಬಿಡಿದೆ. ಮಾನವೀಯ ಮೌಲ್ಯವನ್ನ, ಮಾನವೀಯತೆಯನ್ನು ಸರ್ವನಾಶ ಮಾಡಿದೆ. ಸಮಾನತೆಯ ಆಶಯಗಳನ್ನು ತಪ್ಪಿತಸ್ಥ ಶಾಲಾ ಬಾಲಕರಂತೆ ಇಂದಿನ ಸಾಲಿನಲ್ಲಿ ಕೈಕಟ್ಟಿ ನಿಲ್ಲಿಸಲಾಗಿದೆ. ಬಡ ಜನರ ಪರವಾದ ಆದ್ಯತೆಗಳು ಪಲ್ಲಟಗೊಳ್ಳುತ್ತಿವೆ. ಬಡ ಜನರು ಅಥವಾ ಹಿಂದುಳಿದಂಥವರು, ಅವರಿಗೆ ಸಮಾನತೆ ಎನ್ನುವಂತಹದ್ದು ಇಲ್ಲ. ಅವರನ್ನು ನಾವು ಏನ್ ಮಾಡಿದ್ದೇವೆ? ಪಲ್ಲಟ, ವಿಭಜನೆಗೊಳಿಸಿದೆ, ಬೇರೆ ಬೇರೆಯಾಗಿ ನಾವು ನೋಡ್ತಾ ಇದ್ದೇವೆ. ವಿವೇಕಾನಂದರಿಗೆ ಬಡ ಜನರ ಹೊಟ್ಟೆ ಹಸಿವನ್ನು ಇಂಗಿಸುವುದು ಮೊದಲ ಆದ್ಯತೆಯಾಗಿತ್ತು. ಅರ್ಥ ಆಯ್ತಾ? ಈಗ ದೈಹಿಕ ಹಸಿವು ಅಂದ್ರೆ ಸಮಾಜದಲ್ಲಿ ಇರುವಂತಹ ಶ್ರೇಷ್ಠ, ಕನಿಷ್ಠ, ಶ್ರೀಮಂತ, ಬಡವ, ಬಲ್ಲಿದ ಅಂತ ಏನ್ ಕರಿತಾರಲ್ಲ, ಬಡವರು, ಶ್ರೀಮಂತರು, ಮಧ್ಯಮ ವರ್ಗದವರು ಹೇಗಾದ್ರೂ ಬದುಕಿಲ್ಲ. ಆದರೆ ಸಮಾಜದಲ್ಲಿ ತಿರಸ್ಕಾರಕ್ಕೆ ಒಳಗಾಗಿರುವಂತಹ ಬಡ ಜನರೇನಿದಾರಲ್ಲ, ಆ ಬಡ ಜನರಿಗೆ ಉಂಟಾಗಿರುವಂತಹ ಹಸಿವನ್ನು ನೀಗಿಸುವುದು ವಿವೇಕಾನಂದರ ಮೊದಲ ಆದ್ಯತೆಯಾಗಿತ್ತು. ಆ ನಂತರ ಧರ್ಮ. ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಸಹ ಹಸಿವಿನಿಂದ ಮುಕ್ತಿಯನ್ನು ಪಡೆಯಬೇಕು. ಯಾರೂ ಸಹ ಹಸಿವಿನಿಂದ ಬಳಲಬಾರದು. ಎಲ್ಲರೂ ಸಂತೃಪ್ತಿಯಿಂದ ಅವರು ಊಟವನ್ನು ಮಾಡಿ ಇದ್ದಾಗ ಮಾತ್ರ, ದೈಹಿಕವಾಗಿ ಸಮರ್ಥರಾಗಿದ್ದಾಗ ಮಾತ್ರ ಮುಂದಿನ ಧರ್ಮ ಮುಂತಾದವುಗಳನ್ನು ನಾವು ಅರ್ಥ ಮಾಡ್ಕೋಬಹುದು ಅಂತ ಅವರು ಹೇಳ್ತಾ ಇದ್ರು. ಜಾತಿವಾದದ ವಿಷಯಕ್ಕೆ ಬಂದರೆ ಹಿಂದುಳಿದ ಹಾಗೂ ದಲಿತ ಜಾತಿಗಳ ಬಗ್ಗೆ ಅವರಿಗೆ ಸಹಜವಾದ ಸಾಮಾಜಿಕ ಕಳಕಳಿ ಇತ್ತು. ಯಾಕಂದ್ರೆ ಇವು ಸಮಾಜದಲ್ಲಿ ತಿರಸ್ಕಾರಕ್ಕೆ ಒಳಗಾಗಿರುವಂತಹ ಒಂದು ಜನರಾಗಿಬಿಟ್ಟಿದ್ರು. ಅವರು ಯಾರ್ಯಾರಪ್ಪ ಅಂದ್ರೆ ದಲಿತರು. ದಲಿತ ಅಂದ್ರೆ ಅದನ್ನು ಅಸ್ಪೃಶ್ಯರು ಅಂತ ಕರೀತಾರೆ. ದಲಿತರು ಅಂದ್ರೆ ಏನಂತ ಹೇಳ್ಬೋದು?
ಬಗ್ಗೆ ಹಾಗೂ ಹಿಂದುಳಿದ ಅದೇ ಈಗ ಅವಕಾಶಗಳಿಂದ ವಂಚಿತರಾಗಿರುವಂಥವರು ಹಿಂದುಳಿದರು ಅವರುಗಳ ಬಗ್ಗೆ ಅವರಿಗೆ ಸಹಜವಾದ ಸಾಮಾಜಿಕ ಕಳಕಳಿ ಇತ್ತು. ಹೀಗಾಗಿಯೇ ಅವರು ಸಂಶಯಕ್ಕೆಡೆಯಿಲ್ಲದಂತೆ ಜಾತಿ ಮತ್ತು ವರ್ಗ ವ್ಯವಸ್ಥೆಯನ್ನು ವಿರೋಧಿಸುತ್ತಿದ್ದರು. ಅವರು ಜಾತಿ ಎಂಬುದು ಸಮಾಜದ ಒಂದು ಆಂತರಿಕ ಭಾಗವಾಗಿದೆ. ಆಂತರಿಕ ಅಂದ್ರೆ ಸಮಾಜದ ಒಳಗಡೆ ಇರುವಂತಹ ಒಂದು ಏನಾಗಿದೆ, ಒಂದು ಭಾಗವೇ ಆಗುತ್ತದೆ ಜಾತಿ ಎನ್ನುವುದು. ಇವತ್ತು ಜಾತಿ ಎನ್ನುವಂತಹದನ್ನು ಹೊರತುಪಡಿಸಿ ಯಾವ ಕೆಲಸ ಕಾರ್ಯಗಳು ನಡೆಯಲ್ಲ. ಹಾಗಾಗಿ ಸಮಾಜದ ಒಂದು ಭಾಗ ಆಗಿದೆ. ಹಿಂದೆ ಅದು ವಿಕಾಸವಾಗುತ್ತಿತ್ತು. ವಿಕಾಸ ಅಂದ್ರೆ ಬೆಳೀತಾ ಇತ್ತು ಅಥವಾ ದೊಡ್ಡದಾಗ್ತಾ ಇತ್ತು. ಈಗ ಅದು ಘನೀಭೂತವಾಗಿದೆ, ತಟಸ್ಥವಾಗಿದೆ, ಗಟ್ಟಿಯಾಗಿದೆ. ಘನೀಭೂತ ಘನರೂಪಕ್ಕೆ ಬಂದಿದೆ. ಘನೀರೂಪ ಘನರೂಪಕ್ಕೆ ಗಟ್ಟಿಯಾಗಿದೆ. ಅದರ ದುರ್ಗಂಧದಿಂದ, ನಾಟ್ ಸುಗಂಧ, ದುರ್ಗಂಧ. ದುರ್ಗಂಧ ಅಂದ್ರೆ ಕೆಟ್ಟ ವಾಸನೆ. ಅಂದ್ರೆ ಈ ಜಾತಿ ಎನ್ನುವಂತಹದ್ದು ಕೆಟ್ಟ ವಾಸನ ಅಂದ್ರೆ ಹೌದು, ಮೇಲ್ಜಾತಿಯವರು ಆ ಜನರನ್ನ ಆ ಮಟ್ಟದಲ್ಲಿ ನೋಡ್ತಾರೆ, ಹತ್ರಕ್ಕೆ ಬಿಟ್ಕೊಳ್ಳಲ್ಲ ಅಲ್ವಾ? ಈ ರೀತಿಯಾಗಿರುವಂತಹ ಅರ್ಥದಲ್ಲಿ ಅದನ್ನು ಹೇಳ್ತಾ ಹೋಗ್ತಾರೆ. ಘನೀಭೂತವಾಗಿದೆ. ಅದರ ದುರ್ಗಂಧದಿಂದ ಭಾರತದ ವಾತಾವರಣವೆಲ್ಲ ತುಂಬಿದೆ. ಅದು ಕೇವಲ ಸಮಾಜದಲ್ಲಿ ಮಾತ್ರ ಉಳ್ಕೊಂಡಿಲ್ಲ, ಇವತ್ತು ಇಡೀ ಭಾರತ ದೇಶವನ್ನೇ ಅದು ಆಕ್ರಮಿಸಿಕೊಂಡ್ಬಿಟ್ಟಿದೆ, ತುಂಬಿಕೊಂಡ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಭಾರತಾದ್ಯಂತ ಜಾತಿ 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 ಎನ್ನುವಂತಹ ಒಂದು ಅನಿಷ್ಟ ಪದ್ಧತಿ ಎನ್ನುವಂತಹದ್ದು ತುಂಬಿರುವಂತಹದ್ದನ್ನು ನಾವು ನೋಡ್ತೇವೆ. ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ತುತ್ತಾಗಿ ಶೂದ್ರರು, ಅಸ್ಪೃಶ್ಯರು ಸ್ವಾತಂತ್ರ್ಯಹೀನರಾಗಿ ಗುಲಾಮತನ ಅನುಭವಿಸುವುದನ್ನು ಟೀಕಿಸುವ ವಿವೇಕಾನಂದರು ಶೂದ್ರ ವರ್ಗ ತನ್ನ ಊಡಿಗ ಸ್ವಭಾವವನ್ನು ಬಿಟ್ಟು ಹೊರಬರಬೇಕೆಂದು ಕರೆ ಕೊಡುತ್ತಾರೆ. ಊಡಿಗ ಸ್ವಭಾವವನ್ನು ಬಿಟ್ಟು ಅಂದ್ರೆ ಕೇವಲ ದುಡಿಯುವಂತಹದ್ದು ಮಾತ್ರ ಅಲ್ಲ, ಎಲ್ಲಾ ಕ್ಷೇತ್ರದಲ್ಲಿಯೂ ಸಹ ನಾವು ಸಮರ್ಥರಾಗಿದ್ದೇವೆ ಎನ್ನುವಂತಹ ವಾತಾವರಣವನ್ನು ಸೃಷ್ಟಿಸಿಕೊಳ್ಳಲಿಕ್ಕೆ ಅವರು ಹೊರಬರಬೇಕು ಅಂತ ಕರೆಯನ್ನು ಕೊಡುತ್ತಾರೆ. ಇವತ್ತು ಜಾತಿ ವ್ಯವಸ್ಥೆ ಕ್ರೌರ್ಯಕ್ಕೆ ತುತ್ತಾಗಿದೆ. ಕ್ರೌರ್ಯ ಅಂದ್ರೆ ಅಹಿಂಸೆಗೆ. ಯಾರು? ಶೂದ್ರರು ಮತ್ತು ಅಸ್ಪೃಶ್ಯರು. ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಬೇಕು. ಈ ಅನೇಕ ವರ್ಷಗಳ ಹಿಂದೆ ಮನುಷ್ಯನ ದೇಹಕ್ಕೆ ಈ ಜಾತಿಗಳನ್ನ ತೋರಿಸ್ತಾ ಇರುವಂತಹದ್ದನ್ನ ನಾವು ನೋಡ್ತೇವೆ. ಬ್ರಾಹ್ಮಣರು ಮನುಷ್ಯನ ತಲೆ, ವೈಶ್ಯರು ಕ್ಷತ್ರಿಯರು ಅವನ ಭುಜಗಳು, ವೈಶ್ಯ ಹೊಟ್ಟೆ ಭಾಗ, ಶೂದ್ರರೇ ಕೈಕಾಲುಗಳು ಅಂತ ಹೇಳುವಂತಹದ್ದನ್ನ ನೋಡ್ತೇವೆ. ಇನ್ನೊಂದ್ಸರಿ, ಬ್ರಾಹ್ಮಣರು ಮನುಷ್ಯನ ತಲೆ, ಕ್ಷತ್ರಿಯರು ಮನುಷ್ಯನ ತೋಳುಗಳು, ವೈಶ್ಯರು ಅವನ ಹೊಟ್ಟೆ, ಶೂದ್ರರು ಕೈಕಾಲುಗಳು. ಈ ಮಟ್ಟದಲ್ಲಿ ಮನುಷ್ಯನ ಜಾತಿಗಳನ್ನು ಆಳ್ತಾ ಇದ್ದಂತದನ್ನ ನೋಡ್ತೇವೆ. ಅದಕ್ಕೆ ಬುದ್ಧಿವಂತರಾಗಿರುವಂತಹ ನಾವು ಆಲೋಚನೆಯನ್ನ ಮಾಡಿ ಅವರಿಗೆ ಹೇಳಬೇಕಾಗ್ತದೆ, ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ ಮತ್ತು ವೈಶ್ಯರಿಗೆ, ಅಯ್ಯ ನೀವು ಮಾಡಿರುವಂತಹ ಜಾತಿ ಪದ್ಧತಿ ಸರಿಯಾಗಿದೆ. ನೀವು ಬ್ರಾಹ್ಮಣರು ಬಹಳ ಬುದ್ಧಿವಂತರು, ಆಲೋಚನೆಯನ್ನ ಮಾಡ್ತೀರಿ, ಹಾಗಾಗಿ ಮನುಷ್ಯನ ತಲೆಗೆ ಕೂರಿಸಿಕೊಂಡಿದೆ. ಕ್ಷತ್ರಿಯರು ಹೋರಾಟಕ್ಕೆ ಹೆಸರುವಾಸಿಯಾಗಿರುವಂತವರು ನೀವು, ಹಾಗಾಗಿ ಈ ಭುಜಬಲವನ್ನು ನೀವು ತೋರಿಸಿಕೊಡ್ತೀರಿ. ಹಾಗೆ ವೈಶ್ಯರು ನೀವು ವ್ಯಾಪಾರವನ್ನು ಮಾಡುವಂತವರು, ದುಡಿಮೆಯನ್ನು ಮಾಡುವಂತವರು, ಗಳಿಸುವಂತವರು, ಹಾಗಾಗಿ ನೀವು ಮನುಷ್ಯನ ಹೊಟ್ಟೆ ಭಾಗವನ್ನು ನೋಡ್ತಾರೆ. ಇನ್ನ ಕನಿಷ್ಠವಾಗಿರುವಂತಹ ಶೂದ್ರರು ಕೈಕಾಲುಗಳು, ಅವು ಕೆಳಗಡೆ ಇವೆ ಅಲ್ವಾ? ಸಮಾಜದ ಅಂತರಗಳನ್ನ, ಸ್ಥಿತ್ಯಂತರಗಳನ್ನು ನೋಡ್ತಾ ಬಂದಾಗ ಈಗ ಹೇಳ್ತೀರಿ. ಆದ್ರೆ ನಾವು ಆಲೋಚನೆಯನ್ನ ಮಾಡಬೇಕು. ನಾವೆಲ್ಲರೂ ಶೂದ್ರರೇ. ನಾವು ಹೇಳ್ತೀವಿ, ಹೌದು ಕಣಪ್ಪ, ಆ ಶೂದ್ರರು ಬುದ್ಧಿವಂತ ಹೇಳ್ತಾರಂತೆ. ಹೌದು, ನೀವೆಲ್ಲರೂ ಮೇಲಿದ್ದೀರಿ, ನಾವು ಕೆಳಗಿದ್ದೀವಿ. ನಾನೇನಾದರೂ ನಿಮ್ಮನ್ನ ಸರಿಯಾಗಿ ಒತ್ಕೊಂಡು ಹೋಗ್ತಾ, ನಾನು ನಿಮ್ಮನ್ನೆಲ್ಲ ಒತ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರೆ ಒತ್ಕೊಂಡು ಹೋಗ್ಬೇಕಾದ್ರೆ ಏನಾದ್ರು ಸ್ವಲ್ಪ ಎಡವಿದ್ರೆ ನೀನು ಎಲ್ಲಿರ್ತೀಯಾ? ಹಾಗಾಗಿ ನೀವು ಮೇಲಿದ್ರು, ನಾನು ಕೆಳಗಿದ್ರು, ನಾನೇ ಶ್ರೇಷ್ಠ. ಯಾಕೆ? ನಿಮ್ಮನ್ನೆಲ್ಲ ವ್ಯವಸ್ಥಿತವಾಗಿ ಒತ್ಕೊಂಡು ಹೋಗ್ತೇನೆ, ತಲುಪಬೇಕಾಗಿರುವಂತಹ ಸ್ಥಳಗಳಿಗೆ ತಲುಪಿಸ್ತೇನೆ, ನಿಮ್ಮ ಎಲ್ಲ ಅಭ್ಯುದಯಕ್ಕೆ ನಾನೇ ಕಾರಣ ಎನ್ನುವಂತಹ ಮಾತನ್ನ ಅವರು ಹೇಳ್ತಾರೆ. ಹೀಗೆ ನಾವು ಆಲೋಚನೆಗಳನ್ನ ಮಾಡಿ ಅವರಿಗೆ ಸರಿಯಾಗಿರುವಂತಹ ಉತ್ತರವನ್ನ ನಾವು ಕೊಡಬೇಕಾಗಿದೆ. ಮುಂದೊಮ್ಮೆ ಶೂದ್ರರು ತಮ್ಮ ಶೂದ್ರತ್ವದ ಶಕ್ತಿಯಿಂದಲೇ ಮೇಲೇಳುವ ಕಾಲ ಬರುತ್ತದೆ ಎಂದು
ಭಾವಿಸುತ್ತಾರೆ. ಮತ್ತು ವಿಶೇಷವೆಂದರೆ ಮುಂದೆ ಬರುವುದು ಸಮತಾವಾದ, ಅರಾಜಕವಾದ, ಶೂನ್ಯವಾದಗಳು ಮುಂದಾಗಲಿರುವ ಸಮಾಜ ಕ್ರಾಂತಿಯ ಅರುಣೋದಯ ಎಂದು ಘೋಷಿಸಿದ್ದಾರೆ. ಹೇಳಬಲ್ಲ ಆಲೋಚನೆಯನ್ನ ಮಾಡಬೇಕು, ಚಿಂತನೆಯನ್ನ ಮಾಡಬೇಕು. ನಮ್ಮಲ್ಲಿಯೂ ಜ್ಞಾನ ಇದೆ, ನಮ್ಮಲ್ಲಿಯೂ ದುಡಿಯುವ ಶಕ್ತಿ ಇದೆ, ನಮ್ಮಲ್ಲಿಯೂ ವ್ಯಾಪಾರ ಮಾಡುವಂತಹ ಜ್ಞಾನ ಇದೆ ಎನ್ನುವಂತಹ ಆಲೋಚನೆಯನ್ನು ಮಾಡುವುದರ ಮೂಲಕ ಸಮಾಜದಲ್ಲಿ ಸಮತಾವಾದ, ಎಲ್ಲರೂ ಒಂದೇ, ಅರಾಜಕವಾದ, ನೀವು ಹೀಗೆ ಮಾಡ್ತಾ ಇದ್ರೆ ನಾವು ಸಹ ಪ್ರತಿಭಟಿಸುವಂತಹ ಶಕ್ತಿ ನಮ್ಮಲ್ಲಿ ಇದೆ, ಶೂನ್ಯವಾದಗಳು ಮುಂದಾಗಲಿರುವ ಸಮಾಜ ಕ್ರಾಂತಿಯ ಅರುಣೋದಯ. ಅರುಣೋದಯ ಅಂದ್ರೆ ಹುಟ್ಟು ಅಥವಾ ಹೊಸ ಜನನ, ಹೊಸ ಹುಟ್ಟು. ಕೋಮುವಾದದ ವಿಷಯಕ್ಕೆ ಬಂದರೆ ವಿವೇಕಾನಂದರೆಂದು ಏಕ ಸಂಸ್ಕೃತಿ ಮತ್ತು ಏಕಧರ್ಮ ವಿಸ್ತರಣೆಗಳ ಪರವಾಗಿರಲಿಲ್ಲ. ಅದು ಹಿಂದೂ ಧರ್ಮವಿರಲಿ, ಕ್ರೈಸ್ತ ಧರ್ಮವಿರಲಿ, ಇಸ್ಲಾಂ ಧರ್ಮವಿರಲಿ, ಏಕಧರ್ಮ ಶ್ರೇಷ್ಠತೆ ಮತ್ತು ವಿಸ್ತರಣೆಯು ಜೀವ ವಿರೋಧವೆಂದು ಅವರು ಭಾವಿಸಿದ್ದರು. ಕೋಮುವಾದ ಅಂದರೆ ಸಮಾಜದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ವಿವೇಕಾನಂದರು ಯಾವಾಗ ಏಕ ಸಂಸ್ಕೃತಿ ಎನ್ನುವಂತಹದನ್ನ ಅವರು ಹೇಳಿಲ್ಲ. ಏಕ ಸಂಸ್ಕೃತಿ ಅಂದರೆ ಅನೇಕ ಧರ್ಮಗಳಿವೆ, ಆ ಧರ್ಮಗಳಲ್ಲಿ ಯಾವುದಾದ್ರೂ ಒಂದನ್ನು ನಾವು ಹೇಳಲ್ಲ. ಯಾಕೆ ಅಂತಂದ್ರೆ ಅದು ಹಿಂದೂ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ ಆಗಿರ್ಬೋದು, ಇಸ್ಲಾಂ ಧರ್ಮ ಆಗಿರ್ಬೋದು, ಮುಸಲ್ಮಾನರೇ ಆಗಿರ್ಬೋದು, ಹೀಗೆ ಏಕಧರ್ಮ ಶ್ರೇಷ್ಠತೆ ಮತ್ತು ವಿಸ್ತರಣೆಯು ಜೀವ ವಿರೋಧವೆಂದು ಅವರು ಭಾವಿಸಿದ್ರು. ಇದು ಒಂದು ಧರ್ಮದಿಂದ ಆಗುವಂತಹದ್ದಲ್ಲ, ಸಮಾಜದಲ್ಲಿರುವಂತಹ ಎಲ್ಲಾ ಧರ್ಮಗಳಿಂದಲೂ ಸಹ ಈ ಒಂದು ಬದಲಾವಣೆ ಆಗಬೇಕು ಎಂಬಂತ ಆಲೋಚನೆಯನ್ನು ಮಾಡಿದರು. 1993 ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡುತ್ತಾ ಅವರು ಸ್ವಮತಾಭಿಮಾನ, ಸ್ವಮತ ಅಭಿಮಾನ, ಸ್ವಮತಾಭಿಮಾನ, ಇಲ್ಲಿ ಇದನ್ನು ಬಿಡಿಸಿದಾಗ ಸ್ವ ಮತ ಪ್ಲಸ್ ಅಭಿಮಾನ, ಇದು ಸವರ್ಣ ವಿರುದ್ಧ ಸಂಧಿ ಮಾಡ್ತಾರೆ. ಇದನ್ನು ಬಿಡಿಸಿದಾಗ ಸ್ವಮತ ಅನ್ನೋದು ಮತ್ತೆ ಅಪರಾಧ. ಸ್ವ ಮತ್ತು ಮತ. ಸ್ವ ಅಂದ್ರೆ ನಮ್ಮದೇ ಆಗಿರುವಂತಹ, ಮತ ಅಂದ್ರೆ ಮತದಾನ. ಸ್ವಮತಾಭಿಮಾನ, ಅನ್ಯ ಮತ ದ್ವೇಷ ಮತ್ತು ಇವುಗಳಿಂದ ಉತ್ಪನ್ನವಾದ ಘೋರ ಧಾರ್ಮಿಕ ದುರಾಭಿಮಾನಗಳು ಈ ಸುಂದರ ಜಗತ್ತನ್ನು ಆವರಿಸಿಕೊಂಡಿವೆ. ಸ್ವಮತಾಭಿಮಾನ ಸ್ವಾರ್ಥದಿಂದ ಕೂಡಿರುವಂತಹ ಅಭಿಮಾನ, ಅನ್ಯ ಮತದ್ವೇಷ ಬೇರೆ ಮತಗಳನ್ನ, ಬೇರೆ ಧರ್ಮಗಳನ್ನ ದ್ವೇಷಿಸುವಂತಹದ್ದು ಮತ್ತು ಇವುಗಳಿಂದ ಉತ್ಪನ್ನವಾದ ಹುಟ್ಟಿಕೊಂಡಂತಹ ಘೋರ ಧಾರ್ಮಿಕ ದುರಾಭಿಮಾನ. ಒಂದು ಧರ್ಮದವರು ಇನ್ನೊಂದು ಧರ್ಮವನ್ನ ವಿರೋಧಿಸುವಂತಹದ್ದು, ಅಲ್ಲಿರುವಂತಹ ಆಚರಣೆಗಳನ್ನ ವಿರೋಧಿಸುವಂತಹದ್ದು, ಅವರ ಆಚಾರ ವಿಚಾರಗಳಿಗೆ ತೊಂದರೆಯನ್ನು ಕೊಡುವಂತಹದ್ದು ಅಥವಾ ಒಪ್ಪಿಕೊಳ್ಳದೇ ಇರುವಂತಹದ್ದು, ಇವೆಲ್ಲವೂ ಸಹ ಏನಾಗ್ತದಂತೆ ಅಂದ್ರೆ ಈ ಸುಂದರ ಜಗತ್ತನ್ನು ಹಾಳು ಮಾಡ್ತಾ ಇವೆ. ಈ ಸುಂದರ ಜಗತ್ತನ್ನು ಆವರಿಸಿಕೊಂಡು ಮನುಷ್ಯನ ನಡುವೆ ದ್ವೇಷವನ್ನ, ಅಸೂಯೆಯನ್ನ, ಕ್ರಾಂತಿಯನ್ನ ಉಂಟು ಮಾಡುವಂತಹ ಸ್ಥಿತಿಗೆ ಹೋಗಿವೆ. ಇಂತಹ ಉಗ್ರ ಧರ್ಮಾಂಧತೆಯ ದೈತ್ಯವಿಲ್ಲದೆ ಇದ್ದರೆ ಮಾನವ ಜನಾಂಗ ಇಂದಿಗಿಂತ ಎಷ್ಟೋ ಮುಂದುವರಿಯುತ್ತಿತ್ತು ಎಂದರು. ಆದರೆ ಎಲ್ಲಾ ಧರ್ಮದಲ್ಲಿಯೂ ಎಲ್ಲ ಜನರು ಈ ತರ ಇರಲ್ಲ. ಯಾರೋ ಒಬ್ಬ ಧರ್ಮ ಅಂದ, ಅವನು ತನ್ನ ಧರ್ಮವೇ ಶ್ರೇಷ್ಠ. ಆಯ್ತಪ್ಪ, ನಿನ್ನ ಧರ್ಮ ಬಹಳ ಶ್ರೇಷ್ಠವಾದದ್ದು ನೀನಂದುಕೋ, ಹಾಗೆ ಇತರ ಧರ್ಮವನ್ನು ನೀನು ಯಾಕೆ ವಿರೋಧಿಸ್ತೀಯಾ? ನಿನ್ನ ಧರ್ಮ ನಿನಗೆ ಶ್ರೇಷ್ಠವಾದ್ರೆ ಅವನಿಗೆ ಅವನ ಧರ್ಮ ಶ್ರೇಷ್ಠವಾಗಿರುವಂತ. ಇವತ್ತು ಈ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಬಂದ ಮೇಲೆ ಈ ತರದ ದುಶ್ಚಟಗಳಿಂದ ವ್ಯಕ್ತಿಗಳು ಏನೇನೋ ಮಾಡ್ತಾರೆ, ಏನೇನೋ ಬರೆದಾಗ್ತಾರೆ, ಯಾವ್ಯಾವುದೋ ಚಿತ್ರಗಳಿಂದ ಬರೆದಾಗ್ತಾರೆ. ಇನ್ನೊಬ್ಬ ಅನ್ಯ ಧರ್ಮದವರ ಬಗ್ಗೆ ಅಶ್ಲೀಲವಾಗಿರುವಂತಹ, ಅವಹೇಳನಕಾರಿಯಾಗಿರುವಂತಹ ಮಾತುಗಳನ್ನು ಹಾಡಿ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾ ಇರುವಂತಹದ್ದನ್ನು ನೋಡ್ತೇವೆ. ಹಾಗಾಗಿ ಧರ್ಮ ಎನ್ನುವಂಥದ್ದು ಏನು ಹೇಳ್ತದೆ, ಯಾವ ಧರ್ಮ ಇನ್ನೊಂದು ಧರ್ಮವನ್ನು ದ್ವೇಷಿಸುವುದಲ್ಲ, ದ್ವೇಷಿಸುವುದೇ ಇಲ್ಲ. ನನ್ನ ಧರ್ಮ ನನಗೆ ಹೇಗೆ ಶ್ರೇಷ್ಠವೋ ಬೇರೆ ಧರ್ಮಗಳು ಅವರಿಗೆ ಶ್ರೇಷ್ಠ ಅಂತ ಅಂದ್ಕೊಂಡು ಬಿಟ್ಬಿಟ್ರೆ ಏನೂ ಆಗಲ್ಲ. ನನ್ನ ಧರ್ಮ ಶ್ರೇಷ್ಠ, ನಿನ್ನ ಧರ್ಮ ಕನಿಷ್ಠ, ನಿನ್ನಲ್ಲಿರುವಂತಹ ಆಚಾರ ವಿಚಾರಗಳು ಸರಿ ಇಲ್ಲ ಅಂತ ನಾವು ಹೇಳಿಕ್ಕೆ ಹೋದಂತಹ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಆ ಧರ್ಮದವರು ನಿನ್ನ ಧರ್ಮದಲ್ಲಿ ಇರುವಂತಹ ಆಚಾರ ವಿಚಾರಗಳನ್ನು ಅವರು ವಿರೋಧಿಸ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಘರ್ಷಣೆಗಳು ಉಂಟಾಗುವಂತಹದ್ದು ಸಹಜ. ಹಾಗಾಗಿ ಇಂತಹ ಕಲ್ಲಣಗಳು ಅಥವಾ ಇಂತಹ ಕಲ್ಲಣಗಳನ್ನು ಸೃಷ್ಟಿ ಮಾಡುವಂತಹ ವ್ಯಕ್ತಿಗಳು ಇಲ್ಲದೆ ಇದ್ರೆ ಇವತ್ತು ಹೇಗೆ ದೇಶ ಇದೆಯೋ ಇದಕ್ಕಿಂತಲೂ ಸಮೃದ್ಧಿಯಾಗಿರುವಂತಹ ಮುಂದುವರೆದಂತಹ ಒಂದು ದೇಶ ಇದು ಆಗಿರ್ತಾ ಇತ್ತು ಅಂತ ಅವರ ಅಭಿಪ್ರಾಯವನ್ನು ಮಾಡ್ತಾರೆ. ಇನ್ನೊಮ್ಮೆ ಅವರು ಹೀಗೆ ಹೇಳಿದರು, ಪ್ರತಿಯೊಬ್ಬರೂ ಒಂದು ಮಾರ್ಗವನ್ನು ಅನುಸರಿಸುವ ದುರ್ದಿನ ಪ್ರಪಂಚಕ್ಕೆ ಬಾರದಿರಲಿ. ಪ್ರತಿಯೊಬ್ಬರೂ ಒಂದೇ ಮಾರ್ಗವನ್ನು ಅನುಸರಿಸುವ ದುರ್ದಿನ ಪ್ರಪಂಚಕ್ಕೆ ಬಾರದಿರಲಿ. ಇದರ ಅರ್ಥ ಇಷ್ಟೇ, ಒಂದು ಧರ್ಮದವನು ಅಧರ್ಮೀಯ ಅವನು ಇತರ ಧರ್ಮಗಳನ್ನ ದ್ವೇಷಿಸುವುದರ ಮೂಲಕ ಅಲ್ಲಿ ಆಚಾರ ವಿಚಾರಗಳನ್ನ ದ್ವೇಷಿಸ್ತಾ ಅಂತ ಉಳಿದಂತಹ ಎಲ್ಲ ಧರ್ಮದಲ್ಲಿ ಒಬ್ಬೊಬ್ಬರು ಸೇರಿಕೊಂಡು ಇನ್ನೊಂದು ಧರ್ಮಗಳನ್ನ ವಿರೋಧಿಸ್ತಾ ಹೋಗುವಂತಹ ಸಂದರ್ಭದಲ್ಲಿ ದುರ್ದಿನ, ಕೆಟ್ಟ ದಿನ. ದುರ್ದಿನ ಅಂದ್ರೇನು? ಕೆಟ್ಟ ದಿನಗಳು ಬರಬಹುದು, ಆದರೆ ಆ ಕೆಟ್ಟ ದಿನಗಳು ಬಾರದಿರಲಿ ಅಂತ ಹೇಳಿ ಅವರು ಹೇಳ್ತಾ ಹೋಗ್ತಾರೆ. ಈಗ ಧರ್ಮ ಮತ್ತು ಆಧ್ಯಾತ್ಮಿಕ ಭಾವನೆ ನಾಶವಾಗುವುದು. ವೈವಿಧ್ಯವೇ ಜೀವನದ ರಹಸ್ಯ. ವೈವಿಧ್ಯ, ವಿವಿಧತೆಯಲ್ಲಿ ಏಕತೆ, ವೈವಿಧ್ಯತೆ. ವೈವಿಧ್ಯ ಅಂತಂದ್ರೆ ಒಳ್ಳೆಯ ಕ್ಷಣಗಳು ಬರ್ತಾ ಹೋಗ್ಲಿ. ನಾವು ಎಲ್ಲಾ ಧರ್ಮಗಳಿಗೂ ಗೌರವವನ್ನು ತೋರಿಸಬೇಕು. ಕೇವಲ ನಮ್ಮ ಧರ್ಮ ಮಾತ್ರ ಶ್ರೇಷ್ಠ ಅಲ್ಲ, ಎಲ್ಲಾ ಧರ್ಮವೂ ಸಹ ಶ್ರೇಷ್ಠ. ಆ ಧರ್ಮದಲ್ಲಿ ಆಚರಿಸುವಂತಹ ವ್ಯಕ್ತಿಗಳ ಭಾವನೆಗಳಿಗೆ ನಾವು ಅದನ್ನು ಬಿಡಬೇಕು ಅಂತ ಹೇಳ್ತಾ ವೈವಿಧ್ಯವೇ ಜೀವನದ ರಹಸ್ಯ. ನಾವು ಎಲ್ಲಾ ಧರ್ಮಗಳಿಗೂ ಗೌರವವನ್ನು ತೋರಿಸಬೇಕು. ಹಾಗಾಗಿ ನಾವು ಸಮಾಜದಲ್ಲಿ ಇರುವಂತಹ ಎಲ್ಲ ಧರ್ಮಗಳನ್ನು ಸಹ ನಾವು ನಮ್ಮ ಧರ್ಮದಂತೆ ಅವರಿಗೂ ಸಹ ಗೌರವವನ್ನು ನಾವು ಕೊಡಬೇಕು ಅಂತ ಹೇಳ್ತಾರೆ. ವಿವೇಕಾನಂದರ ಧಾರ್ಮಿಕ ಚಿಂತನೆಗಳನ್ನು ಅವಲೋಕಿಸಿದಾಗ ಅವರು ಸ್ಪಷ್ಟವಾಗಿ ಕೋಮುವಾದ ವಿರೋಧಿಯಾಗಿದ್ದರೆಂದು ತಿಳಿದು ಬರುತ್ತದೆ. ಕೋಮುವಾದವು ಏಕಧರ್ಮ ಮತ್ತು ಏಕ ಸಂಸ್ಕೃತಿಯೇ ಶ್ರೇಷ್ಠವೆಂದು, ಅದೇ ಅಂತಿಮವೆಂದು ನಂಬಿಸುತ್ತಾ ಪರಧರ್ಮವನ್ನು ದ್ವೇಷವನ್ನು ಬಿತ್ತಿ ಬೆಳೆಸುತ್ತದೆ. ಈಗಾಗಲೇ ಆರಂಭದಿಂದ ಹೇಳ್ಕೊಂಡು ಬಂದಾಗೆ ಏಕಧರ್ಮ ಮತ್ತು ಏಕ ಸಂಸ್ಕೃತಿ ಶ್ರೇಷ್ಠ ಅಂತ ಯಾರಾದರೂ ಭಾವಿಸ್ತಾ ಬಂದು ಇತರ ಧರ್ಮವನ್ನ ಅವನು ಕನಿಷ್ಠ ಅಂತ ಹೇಳಿದಾಗ ಸಮಾಜದಲ್ಲಿ ದ್ವೇಷ ಭಾವನೆ ಬೆಳೀತದೆ. ಸಮಾಜ ಎನ್ನುವಂಥದ್ದು ಆರೋಗ್ಯಕರವಾಗಿರುವಂತಹ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಏನಾಗ್ತದೆ? ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇವು ಆರಂಭ ಆಗ್ತವೆ. ಇಂತಹ ಪ್ರವೃತ್ತಿಗೆ ವಿವೇಕಾನಂದರು ಕಠಾ ವಿರೋಧಿಯಾಗಿದ್ದರು. ಈ ರೀತಿಯಾಗಿ ಯಾರಾದರೂ ಧರ್ಮವನ್ನು ವಿರೋಧಿಸುವಂತವರು ಕಂಡ್ರೆ ಅವರನ್ನು ಅವರು ಬಹಳ ನಿಖರವಾಗಿ, ಸ್ಪಷ್ಟವಾಗಿ, ಕಠೋರವಾಗಿ ವಿರೋಧವನ್ನು ಮಾಡ್ತಾ ಇದ್ರು. ಕುವೆಂಪು ಅವರು ಹೇಳುವಂತೆ ಅವರು ಮಾನವತಾ ಮಿತ್ರರಾಗಿದ್ದರು. ಎಲ್ಲ ಮನುಷ್ಯರಿಗೂ ಸ್ನೇಹಿತರಂತೆ ಇದ್ರು. ಎಲ್ಲ ಮನುಷ್ಯರಿಗೂ ಹಿತಚಿಂತನೆಗಳನ್ನು ಹೇಳ್ತಾ ಇದ್ರು. ಮನುಷ್ಯತ್ವದ ಮಹಿಮೆಯನ್ನು ಎಂದಿಗೂ ಮರೆಯಬೇಡಿ. ಮೊದಲು ನಾವು ಮಾನವರಾಗೋಣ. ಮಾನವ ಎಲ್ಲ ಸಕಲ ಜೀವಿಗಳಲ್ಲಿಯೂ ಸಹ ಬುದ್ಧಿವಂತನಾಗಿರುವಂತಹ ಜೀವಿ, ಮುಂದೆ ಇರುವಂತಹ ಜೀವಿ. ಆದ್ರಿಂದ ನಾವು ಮಾನವತೆಯನ್ನು ಮೊದಲು ಮೆರೆಯಬೇಕು, ಅದರ ಮಹಿಮೆಯನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಮಗಿಂತಲೂ ಬೇರೆಯಾದ ದೇವರು ಹಿಂದೆ ಇರಲಿಲ್ಲ. ನಮಗಿಂತಲೂ ಬೇರೆಯಾದ ದೇವರು ಹಿಂದೆ ಇರಲಿಲ್ಲ ಅಂದ್ರೆ ನಾವು ಮಾನವತೆಯಲ್ಲಿ ದೇವರನ್ನ ಕಾಣಬೇಕು. ಕಷ್ಟದಲ್ಲಿ ಇರುವಂತವರಿಗೆ ಸಹಾಯವನ್ನು ಮಾಡುವಂತವನೇ ನಿಜವಾಗಿರುವಂತಹ ದೇವರು. ಹಾಗಾಗಿ ನಾವು ಸಹಾಯವನ್ನು ಮಾಡ್ತಾ ಇದ್ದೀವಿ ಅಂದ್ರೆ, ನಮಗೆ ಸಹಾಯವನ್ನು ಬೇರೆ ಯಾರಾದರೂ ಮಾಡ್ತಾ ಇದ್ದಾರೆ ಅಂದ್ರೆ ಅವರೇ ನಿಜವಾಗಿರುವಂತಹ ದೇವರು. ಕ್ರೈಸ್ತ, ಬೌದ್ಧ, ಕೃಷ್ಣ, ರಾಮರೆಲ್ಲ ಅಹಂ ಸ್ಮಿ ಎಂಬ ಮಹಾವಾರಿದಿಯ ತರಂಗಗಳು ಮಾತ್ರ ಎಂದು ಘೋಷಿಸಿದರು. ಕ್ರೈಸ್ತ, ಧರ್ಮ, ಕೃಷ್ಣ, ರಾಮರೆಲ್ಲ ಅಹಂ ಸ್ಮಿ ಎಂಬ ಮಹಾವಾರಿದಿಯ ದೊಡ್ಡ ಸಮುದ್ರ, ಮಹಾವಾರಿದಿಯ ತರಂಗಗಳು, ಅಲ್ಲಿ ಬರುವಂತಹ ತೆರೆಗಳು ಎಂದು ಅವರು ಘೋಷಿಸಿದರು, ಗಟ್ಟಿಯಾಗಿ ಹೇಳಿದರು. ಕ್ರೈಸ್ತ, ಧರ್ಮ, ಕೃಷ್ಣ, ರಾಮ ಎಲ್ಲರೂ ಸಹ ಒಂದೇ. ದೇವನೊಬ್ಬ, ನಾಮ ಹಲವು. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ದೇವರುಗಳನ್ನ ಸೃಷ್ಟಿಸಿಕೊಂಡಿದ್ದೇವೆ ಎನ್ನುವಂತ ಮಾತನ್ನ ಅವರು ಹೇಳ್ತಾರೆ. ವಿವೇಕಾನಂದರ ಧೀರೋದ್ಧಾತ ಅತ್ಯುತ್ತಮವಾಗಿರುವಂತಹ ಧೀರೋದ್ಧಾತ ನಿಲುವುಗಳು ವೈಯಕ್ತಿಕ ಮಾತ್ರವಾಗದೆ ಸಾಮಾಜಿಕವಾಗಿ ರೂಪಾಂತರಗೊಂಡು ಗಟ್ಟಿಯಾದದ್ದೇ ಅವರ ವ್ಯಕ್ತಿತ್ವದ ವಿಶೇಷ. ಇದು ಕೇವಲ
ಅವರಿಗೆ ಮಾತ್ರ ಅಲ್ಲ, ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಮಾತ್ರವಲ್ಲ, ಸಾಮಾಜಿಕವಾಗಿ ಸಮಾಜದಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅವು ಬದಲಾವಣೆ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟವು. ಅವರ ವ್ಯಕ್ತಿತ್ವದ ವಿಶೇಷವಾಗಿತ್ತು. ಅವರ ಪ್ರಕಾರ ಸಾಮಾಜಿಕ ವ್ಯಕ್ತಿತ್ವ ಪ್ರಕಾಶಮಾನವಾಗಿ ಪ್ರಜ್ವಲಿಸುವಂತಹ ವ್ಯಕ್ತಿತ್ವ ಅದು ಸ್ವಾಮಿ ವಿವೇಕಾನಂದರಾಗಿತ್ತು. ಅಂದ್ರೆ ಎಲ್ಲ ಜನಾಂಗದ, ಎಲ್ಲ ಜಾತಿ ಪಂಥದವರಿಗೂ ಅವರು ಇಷ್ಟವಾಗುವಂತಹ ಒಬ್ಬ ವ್ಯಕ್ತಿಯಾಗಿದ್ದರು. ದೀನ ದಲಿತರ ಉದ್ಧಾರವೇ ಅವರ ಧರ್ಮದ ಮೂಲ ತತ್ವ. ಅವರು ಧಾರ್ಮಿಕವಾಗಿ ಇಷ್ಟೇ ಮುಂದೆ ಇದ್ರೂ ಸಹ ಸಮಾಜದಲ್ಲಿ ಇರುವಂತಹ ಕೆಳಜಾತಿಯವರನ್ನ ಅಥವಾ ದೀನ ದಲಿತರನ್ನ ಅಥವಾ ಇನ್ನೇನಿರುವುದು ಸಮಾಜದಿಂದ ಹೊರಗೆ ಇಡಲ್ಪಟ್ಟಿರುವಂತಹ ವ್ಯಕ್ತಿಗಳಿಗೆ ಅವರ ಮೊದಲ ಆದ್ಯತೆಯಾಗಿತ್ತು. ಅದೇ ಅವರ ವೈಚಾರಿಕ ಸತ್ವ. ಆದ್ದರಿಂದ ವಿವೇಕಾನಂದರು ಇಂದಿಗೂ ಸತ್ಯವಾಗಿದ್ದಾರೆ. ಇಂದಿಗೂ ಸಹ ವಿವೇಕಾನಂದರನ್ನ ಯಾರಾದರೂ ಸ್ಮರಿಸಿಕೊಳ್ಳಲಿಕ್ಕೆ ಸಾಧ್ಯವೇ? ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅವರ ತತ್ವಗಳಿಂದ, ಚಿಂತನೆಗಳಿಂದ, ಅವರ ಬುದ್ಧಿ ಮಾತುಗಳಿಂದ ಪ್ರತಿಯೊಬ್ಬ ವ್ಯಕ್ತಿಯ, ಪ್ರತಿಯೊಂದು ಧರ್ಮದ, ಪ್ರತಿಯೊಬ್ಬ ಧರ್ಮ ಗುರುವಿನ ಮನಸ್ಸಿನಲ್ಲಿ ಅವರು ಶಾಶ್ವತವಾಗಿ ಉಳ್ಕೊಂಡಿದ್ದಾರೆ. ಮಕ್ಕಳೇ, ಅರ್ಥ ಆಗಿದೆಯಲ್ಲ? ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ಮುಂದಿನ ಅವಧಿಯಲ್ಲಿ ತಿಳ್ಕೊಳ್ಳೋಣ.